Hello friends, this video on system of particles and rotation motion is brought to you by Southern Pathshala. Today we learn about angular displacement. So ಇವತ್ತು ನಾವು angular displacement ಅಂದ್ರೆ ಏನು, angular velocity ಅಂದ್ರೆ ಏನು, angular acceleration ಅಂದ್ರೆ ಏನು, ಮತ್ತೆ ಅದರ ಮೇಲೆ ಬರೋ ಪ್ರಾಬ್ಲಮ್ಸ್ ಅನ್ನ ಇವತ್ತು ಡಿಸ್ಕಸ್ ಮಾಡುವ. ಫಸ್ಟ್ angular displacement ಅನ್ನೋದು ಏನು ಅನ್ನೋದನ್ನ ನೋಡೋಣ. ಸೊ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಅನ್ನು ಡಿಫೈನ್ ಮಾಡಬೇಕಾದ್ರೆ ಸೊ ಲೆಟ್ ಅಸ್ ಕನ್ಸಿಡರ್ ಮೋಷನ್ ಆಫ್ ಎ ಪಾರ್ಟಿಕಲ್ ಇನ್ ಎ ಸರ್ಕ್ಯುಲರ್ ಮೋಷನ್. ಒಂದು ಪಾರ್ಟಿಕಲ್ ಸರ್ಕ್ಯುಲರ್ ಮೋಷನ್ ಅಲ್ಲಿ ಮೂವ್ಮೆಂಟ್ ಆಗೋದನ್ನು ನಾವೇನ್ ಮಾಡಬೇಕು, ಕನ್ಸಿಡರ್ ಮಾಡ್ಕೋಬೇಕು. ಅಂದ್ರೆ ಒಂದು ಸರ್ಕಲ್ ಅನ್ನ ಡ್ರಾ ಮಾಡ್ಕೋಬೇಕು. ಸರ್ಕಲ್ ಅಂತ ಹೇಳಿದಾಗ ಅದಕ್ಕೆ ಏನಿರುತ್ತೆ, ಒಂದು ಸೆಂಟರ್ ಇರುತ್ತೆ. ಆ ಸೆಂಟರ್ ನಾವು ಓ ಅಂತ ಅದನ್ನ ಡಿನೋಟ್ ಮಾಡ್ಕೊಳ್ಳೋಣ. ಅದಕ್ಕೆ ಏನಾಗುತ್ತೆ, ಒಂದು ರೇಡಿಯಸ್ ಇರುತ್ತೆ. ಆ ರೇಡಿಯಸ್ ಅನ್ನು ನಾವು ಆರ್ ಅಂತ ಡಿಫೈನ್ ಮಾಡೋಣ. ಇಲ್ಲಿ ಒಂದು ಈ ಪಾಯಿಂಟ್ ಅನ್ನು ನಾವು ಎ ಅಂತ ನಾವು ಬರ್ಕೊಳ್ಳೋಣ. ಈಗ ಏನಾಗಬೇಕು, ದಿ ಪಾರ್ಟಿಕಲ್ ಏನಾಗಬೇಕು, ಎ ಇಂದ ಲೆಟ್ ಅಸ್ ಕನ್ಸಿಡರ್ ದಿ ಪಾರ್ಟಿಕಲ್ ಇಸ್ ಮೂವಿಂಗ್ ಫ್ರಮ್ ಎ ಟು ಬಿ ಆಗಿ ಮೂವ್ಮೆಂಟ್ ಆಗ್ತಾ ಇದೆ. ಎ ಇಂದ ಬಿಗೆ ಮೂವ್ಮೆಂಟ್ ಆದಾಗ ಈ ಡಿಸ್ಟೆನ್ಸ್ ಕೂಡ ನನಗೆ ಏನಾಗಿರುತ್ತೆ, ಆರ್ ಆಗಿ ಬರುತ್ತದೆ. ಇಲ್ಲಿ ಎ ಬಿ ಡಿಸ್ಟೆನ್ಸ್ ಏನ್ ಬರೀತೀವಿ ನಾವು, ಎಕ್ಸ್ ಅಂತ ಅದನ್ನ ಬರ್ಕೊಳ್ತೀವಿ. ಈಗ ಪಾರ್ಟಿಕಲ್ ಎ ಇಂದ ಬಿಗೆ ಮೂವ್ಮೆಂಟ್ ಆಗಬೇಕಾದ್ರೆ ಅದೇನ್ ಮಾಡ್ತಿದೆ, ಸರ್ಟನ್ ಆಂಗಲ್ ಅನ್ನ ಫಾರ್ಮ್ ಮಾಡ್ತಿದೆ. ದಟ್ ಆಂಗಲ್ ಇಸ್ ರಿಟನ್ ಆಸ್ ಟೀಟಾ. ದಿಸ್ ಟೀಟಾ ಇದೆಯಲ್ಲ, ದಿಸ್ ಟೀಟಾ ಇಸ್ ಕಾಲ್ಡ್ ಆಸ್ ಇದನ್ನು ನಾವು ಆಂಗುಲರ್ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಓಕೆ, ವೆನ್ ದಿ ಪಾರ್ಟಿಕಲ್ ಇಸ್ ಮೂವಿಂಗ್ ಫ್ರಮ್ ಎ ಟು ಬಿ, it is covering a certain distance of x and making certain angle theta. This angle theta is called as angular displacement. ಹಾಗಾದ್ರೆ ಇದನ್ನ ಹೇಗೆ ಡಿಫೈನ್ ಮಾಡ್ಕೊಳ್ಳೋದು, ಅದನ್ನ ಆಂಗುಲರ್ ಡಿಸ್ಪ್ಲೇಸ್ಮೆಂಟ್ ಥೀಟಾ ಇಸ್ ಈಕ್ವಲ್ ಟು ಆರ್ಕ್ ಲೆಂತ್. ಓಕೆ, ದಟ್ ಇಸ್ ಆರ್ಕ್ ಲೆಂತ್. ಇಲ್ಲಿ ಯಾವುದು ಆರ್ಕ್ ಲೆಂತ್? ಆರ್ಕ್ ಲೆಂತ್ ಅಂದ್ರೆ ಎ ಬಿ ಅನ್ನೋದು ಆರ್ಕ್ ಲೆಂತ್. ಅಂದ್ರೆ ಅದಕ್ಕೆ ವ್ಯಾಲ್ಯೂ ಎಷ್ಟಿದೆ, ಎಕ್ಸ್ ಅಂತ ಇದೆ, ಡಿವೈಡೆಡ್ ಬೈ ದಿ ರೇಡಿಯಸ್. ಓಕೆ, ವಾಟ್ ಇಸ್ ದಿ ವ್ಯಾಲ್ಯೂ ಆಫ್ ರೇಡಿಯಸ್? ರೇಡಿಯಸ್ ಇಸ್ ಆರ್ ಅಂತ ಇದೆ. ಹಾಗಾದ್ರೆ ಏನ್ ಬರಿಬಹುದು, ಬೇಕಂದ್ರೆ ಥೀಟಾ ಇಸ್ ಈಕ್ವಲ್ ಟು ಎಕ್ಸ್ ಡಿವೈಡೆಡ್ ಬೈ ಆರ್ ಅಂತ ಅದನ್ನ ಬರಿಬಹುದು. ಓಕೆ, ಇದು ನನಗೇನಾಯ್ತು, ಎಕ್ಸ್ಪ್ರೆಷನ್ ಫಾರ್ ಆಂಗುಲರ್ ಡಿಸ್ಪ್ಲೇಸ್ಮೆಂಟ್. ಇದಕ್ಕೆ ಎಸ್ ಐ ಯೂನಿಟ್ ಅನ್ನ ಬರಿಬೇಕು. ಓಕೆ, ಎಸ್ ಐ ಯೂನಿಟ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಸ್ ಐ ಯೂನಿಟ್ ಅಂತ ಹೇಳಿದಾಗ ಸೊ ದಿಸ್ ವಿಲ್ ಬಿ, ಎಸ್ ಐ ಯೂನಿಟ್ ಇಸ್ ರೇಡಿಯನ್ ಅಂತ ಬರೀತೀವಿ. ಓಕೆ, ಎಸ್ ಐ ಯೂನಿಟ್ ಇಸ್ ರೇಡಿಯನ್. ಇದನ್ನ ನಾವು ನೊಟೇಷನ್ ಫಾರ್ಮ್ ಅಲ್ಲಿ ಬರೆದ್ರೆ ಆರ್ ಎ ಡಿ ಅಂತ ಬರಿತೀವಿ. ಸೊ ಡೈಮೆನ್ಷನ್ಲೆಸ್ ಫಿಸಿಕಲ್ ಕ್ವಾಂಟಿಟಿ. ಓಕೆ, ಫಿಸಿಕಲ್ ಕ್ವಾಂಟಿಟಿ ಅಂತ ಅದನ್ನ ಬರಿತೀವಿ. ಓಕೆ, ಇದು ಏನಾಯ್ತು, ನನಗೆ ಆಂಗುಲರ್ ಡಿಸ್ಪ್ಲೇಸ್ಮೆಂಟ್ ಅಂತ ಆಯ್ತು. ಆಂಗುಲರ್ ಡಿಸ್ಪ್ಲೇಸ್ಮೆಂಟ್ ಆದ್ಮೇಲೆ ನೆಕ್ಸ್ಟ್ ನಾವೇನ್ ಮಾಡಬೇಕು, ವಿ ಹ್ಯಾವ್ ಟು ಡಿಫೈನ್ ಸೊ ಆಂಗುಲರ್ ವೆಲಾಸಿಟಿ. ಏನಿದು ಆಂಗುಲರ್ ವೆಲಾಸಿಟಿ ಅನ್ನೋದನ್ನ ನೋಡ್ಬೇಕು. ಆಂಗುಲರ್ ವೆಲಾಸಿಟಿ, angular velocity, it is defined as omega. ಇದನ್ನ ನಾವು ಒಮೆಗಾ ಅಂತ ಅದನ್ನ ಡಿಫೈನ್ ಮಾಡ್ತೀವಿ. ನಮಗೆ ಗೊತ್ತಿದೆ, ಡಿಸ್ಪ್ಲೇಸ್ಮೆಂಟ್ ಗೊತ್ತಿದ್ರೆ ನಾವು ವೆಲಾಸಿಟಿನ ಫೈಂಡ್ ಔಟ್ ಮಾಡ್ಬೋದು. ಆ ವೆಲಾಸಿಟಿ ನಾವೇನ್ ಮಾಡ್ತೀವಿ, ಲೀನಿಯರ್ ವೆಲಾಸಿಟಿ ಅಂತ ಬರೀತೀವಿ. ಓಕೆ, ಲೀನಿಯರ್ ವೆಲಾಸಿಟಿ ಅಂದ್ರೆ ಏನು, ಇಟ್ ಇಸ್ ದಿ ರೇಷಿಯೋ ಆಫ್ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್. ಓಕೆ, ಲೀನಿಯರ್ ವೆಲಾಸಿಟಿ ಅಂತ ಹೇಳಿದ್ರೆ ದಟ್ ಈಸ್ ಡಿಸ್ಪ್ಲೇಸ್ಮೆಂಟ್ ಡಿವೈಡ್ ಬೈ ಟೈಮ್. ಹಾಗಾದ್ರೆ ಆಂಗುಲರ್ ವೆಲಾಸಿಟಿ ಅಂದ್ರೆ ಏನಾಗಬೇಕು, ಆಂಗುಲರ್ ವೆಲಾಸಿಟಿ ಒಮೆಗಾ ಇಸ್ ಈಕ್ವಲ್ ಟು ದಟ್ ವಿಲ್ ಬಿ ಆಂಗುಲರ್ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್ ಅಂತ ನಮಗೆ ಆಗ್ಬೇಕು. ಏನು ಆಂಗುಲರ್ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ, ಆಂಗುಲರ್ ಡಿಸ್ಪ್ಲೇಸ್ಮೆಂಟ್ ಅದನ್ನ ನಾವೇನ್ ಡಿನೋಟ್ ಮಾಡಿದೀವಿ, ಟೀಟಾ ಅಂತ ಡಿನೋಟ್ ಮಾಡಿದೀವಿ. ಅಂಡ್ ಡಿವೈಡೆಡ್ ಬೈ ಟೈಮ್ ಅನ್ನ ಏನ್ ಮಾಡ್ತೀವಿ, ಟಿ ಅಂತ ಅದನ್ನ ಡಿಫೈನ್ ಮಾಡ್ತೀವಿ. ಹಾಗಾದ್ರೆ ಆಂಗುಲರ್ ವೆಲಾಸಿಟಿ ಒಮೆಗಾ ಇಸ್ ಈಕ್ವಲ್ ಟು ಟೀಟಾ ಡಿವೈಡೆಡ್ ಬೈ ಟಿ ಅಂತ ಆಗುತ್ತೆ. ದಿಸ್ ಇಸ್ ದಿ ಎಕ್ಸ್ಪ್ರೆಷನ್ ಫಾರ್ ಆಂಗುಲರ್ ವೆಲಾಸಿಟಿ. ಅಂದ್ರೆ ಆಂಗುಲರ್ ವೆಲಾಸಿಟಿ ಇಸ್ ದಿ ರೇಷಿಯೋ ಆಫ್ ಆಂಗುಲರ್ ಡಿಸ್ಪ್ಲೇಸ್ಮೆಂಟ್ ಡಿವೈಡ್ ಬೈ ಟೈಮ್ ಅಂತ ಅದನ್ನ ಬರಿಬಹುದು. ಹಾಗಾದ್ರೆ ಇದಕ್ಕೆ ನಾವು ಎಸ್ ಐ ಯೂನಿಟ್ ಬರಿಬಹುದಾ? ಸೊ ನೀವೇ ಒಂದ್ ಸ್ವಲ್ಪ ಥಿಂಕ್ ಮಾಡಿದ್ರೆ ಈಸಿಯಾಗಿ ಬರಿಬಹುದಾ? ಎಸ್ ಐ ಯೂನಿಟ್ ನೋಡಿ, ಎಸ್ ಐ ಯೂನಿಟ್ ಆಫ್ ಟೀಟಾ ಅಂತ ಹೇಳಿದ್ರೆ ಏನಿದೆ, ದಟ್ ಈಸ್ ರೇಡಿಯನ್ ಅಂತ ಇದೆ. ಅಂದ್ರೆ ಏನ್ ಬರಿಬೇಕು, ಇಟ್ ವಿಲ್ ಬಿ ರೇಡಿಯನ್ ಅಂತ ಬರುತ್ತೆ. ಓಕೆ, ರೇಡಿಯನ್ ಡಿವೈಡ್ ಬೈ ಇದೆ, ಡಿವೈಡ್ ಬೈ ಏನ್ ಬರಿತೀವಿ ನಾವು, ಪರ್ ಅಂತ ಬರಿತೀವಿ. ಎಸ್ ಐ ಯೂನಿಟ್ ಆಫ್ ಟೈಮ್ ಏನು, ಇಟ್ ಈಸ್ ಸೆಕೆಂಡ್. ಎಸ್ ಐ ಯೂನಿಟ್ ಆಫ್ ಟೈಮ್ ಇಸ್ ಸೆಕೆಂಡ್. ಅದಕ್ಕೆ ಅದನ್ನ ಏನ್ ಬರಿಬಹುದು, ರೇಡಿಯನ್ ಪರ್ ಸೆಕೆಂಡ್ ಅಂತ ಅದನ್ನ ನಾವು ಡಿಫೈನ್ ಮಾಡಬಹುದು. ಈಗ ನೋಡಿ, ಒಂದು ಪಾರ್ಟಿಕಲ್ ಎ ಇಂದ ಬಿಗೆ ಹೋಗ್ಬೇಕಾದ್ರೆ ಇಟ್ ಇಸ್ ಕವರಿಂಗ್ ಸರ್ಟನ್ ಡಿಸ್ಟೆನ್ಸ್ ಎಕ್ಸ್.
ಓಕೆ, ಮತ್ತೆ ಒಂದು ಸರ್ಟನ್ ಟೈಮ್ ಅಲ್ಲಿ ಹೋಗ್ತಿದೆ ಅಂತ ಹೇಳಿದ್ರೆ ವಿ ಕ್ಯಾನ್ ಆಲ್ಸೋ ಡಿಫೈನ್ ಲೀನಿಯರ್ ವೆಲಾಸಿಟಿ. ಲೀನಿಯರ್ ವೆಲಾಸಿಟಿಯನ್ನು ಕೂಡ ಏನ್ ಮಾಡ್ಬೋದು, ಡಿಫೈನ್ ಮಾಡ್ಬೋದು. ಅಂದ್ರೆ ಒಂದೇ ಆಬ್ಜೆಕ್ಟಿಗೆ ಎ ಇಂದ ಬಿ ಗೆ ಹೋಗ್ಬೇಕಾದ್ರೆ ವಿ ಕ್ಯಾನ್ ಡಿಫೈನ್ ಬೋತ್ ಆಂಗುಲರ್ ವೆಲಾಸಿಟಿ ಅಂಡ್ ಬೋತ್ ಲೀನಿಯರ್ ವೆಲಾಸಿಟಿ. ಹಾಗಾದ್ರೆ ಒಂದು ಪಾರ್ಟಿಕಲ್ಗೆ there will be two velocities when it is moving in a circular path. That is one angular velocity and one more is linear velocity. Therefore, there will be a relation between angular velocity and angular velocity and linear velocity. Then what is that relation ಅನ್ನೋದನ್ನ ನಾವೀಗ ನೋಡ್ಬೇಕು. Okay, now relation between angular velocity and linear velocity ಅನ್ನೋದನ್ನ ನಾವು ಡಿಫೈನ್ ಮಾಡ್ಬೇಕು. ಫಸ್ಟ್ ಏನ್ ಮಾಡಬೇಕು, ಲೀನಿಯರ್ ವೆಲಾಸಿಟಿ ಅಂದ್ರೆ ಏನು ಅಂತ ನೋಡ್ಬೇಕು. ಓಕೆ, ಲೀನಿಯರ್ ವೆಲಾಸಿಟಿ ಅಂತ ಹೇಳಿದ್ರೆ ಇಟ್ ಇಸ್ ಡಿಫೈನ್ಡ್ ಆಸ್ ಡಿಸ್ಪ್ಲೇಸ್ಮೆಂಟ್, ಅಂದ್ರೆ ಲೀನಿಯರ್ ಡಿಸ್ಪ್ಲೇಸ್ಮೆಂಟ್. ಓಕೆ, ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಇಟ್ ವಿಲ್ ಬಿ ಟೈಮ್ ಅಂತ. ನೋಡಿ, ವೆನ್ ದಿ ಪಾರ್ಟಿಕಲ್ ಈಸ್ ಮೂವಿಂಗ್ ಫ್ರಮ್ ಎ ಟು ಬಿ ಅಂತ ಹೇಳಿದಾಗ ಎ ಅಂಡ್ ಬಿ ಅನ್ನೋದು ತುಂಬಾ ಹತ್ರ ಇದ್ದಾಗ, ಸೊ ಇದು ಕರ್ವ್ ಇದೆಯಲ್ಲ, ದಿಸ್ ಈಸ್ ಅಸ್ಯೂಮ್ ಟು ಬಿ ದಿ ಸ್ಟ್ರೇಟ್ ಲೈನ್ ಅಂತ ಬರೀತು. ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಇಸ್ ದಿ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಪಾಯಿಂಟ್ ಎ ಅಂಡ್ ಪಾಯಿಂಟ್ ಬಿ. ಅದಕ್ಕೆ ಏನ್ ಬರೀಬಹುದು, ಹಿಯರ್ ಲೀನಿಯರ್ ವೆಲಾಸಿಟಿ ಇಸ್ ಡಿನೋಟೆಡ್ ಬೈ ವಿ. ವಿ ಇಸ್ ಈಕ್ವಲ್ ಟು ಎಕ್ಸ್ ಡಿವೈಡೆಡ್ ಬೈ ಟಿ ಅಂತ ಅದನ್ನ ಬರ್ಕೋಬಹುದು. ಇದನ್ನ ಏನ್ ಮಾಡ್ಬೇಕು, ಇಕ್ವೇಶನ್ ನಂಬರ್ 1 ಅಂತ ಅದನ್ನ ಬರ್ಕೋಬೇಕು. ಅಂಡ್ ಟೀಟಾ ಅನ್ನೋದೇನಿದೆ, ಟೀಟಾ ಇಸ್ ಈಕ್ವಲ್ ಟು ಎಕ್ಸ್ ಡಿವೈಡೆಡ್ ಬೈ ಆರ್ ಅಂತ ಇದೆ. ಅಂದ್ರೆ ನಾನು ಇಲ್ಲಿ ಎಕ್ಸ್ ಗೆ ನಾನು ಸಾಲ್ವ್ ಮಾಡ್ಕೋಬಹುದಾ? ಈಗ ಅದನ್ನ ಏನ್ ಮಾಡ್ತೀನಿ ನಾನು ಅಂತ ಹೇಳಿದ್ರೆ, so I will write here. So we know that, okay, ನಮಗೆ ಗೊತ್ತಿದೆ, we know that theta is equal to x divided by r. This implies x is equal to ಎಷ್ಟು ಬರುತ್ತೆ, x is equal to theta into r ಅಂತ ಬರುತ್ತೆ. ಇದನ್ನ ಏನ್ ಮಾಡಬೇಕು, ಈಕ್ವೇಶನ್ ನಂಬರ್ 2 ಅಂತ ಬರ್ಕೋಬೇಕು. ಈ ಈಕ್ವೇಶನ್ 2 ಅನ್ನ ಏನ್ ಮಾಡಬೇಕು, ಈಕ್ವೇಶನ್ 1 ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅದಕ್ಕೆ ನಾವೇನ್ ಬರೀತೀವಿ, therefore equation 1 becomes ಏನಾಗುತ್ತೆ, ದಟ್ ಈಸ್ v is equal to x ಅನ್ನ ತೆಗೆದೇನು ಬರಬೇಕು, theta into r divided by it will be t ಅಂತ ಅದನ್ನ ಬರೀಬೇಕು. ಓಕೆ, ಗೊತ್ತಾಗ್ತಿದೆ, v is equal to x divided by t ಬರುತ್ತೆ. ಬಟ್ ನಮಗೆ ಆಂಗುಲರ್ ಡಿಸ್ಪ್ಲೇಸ್ಮೆಂಟ್ ಇದೇನೇನು theta ಅಂತ ಹೇಳಿದ್ರೆ ಇಟ್ ಈಸ್ ಆಂಗುಲರ್ ಡಿಸ್ಪ್ಲೇಸ್ಮೆಂಟ್. ಓಕೆ, ಆಂಗುಲರ್ ಡಿಸ್ಪ್ಲೇಸ್ಮೆಂಟ್ ಈಕ್ವೇಶನ್ ಬರ್ದಿದ್ದೀವಿ ನಾವು. ಆಂಗುಲರ್ ಡಿಸ್ಪ್ಲೇಸ್ಮೆಂಟ್ ಇಸ್ ಈಕ್ವಲ್ ಟು ಎಕ್ಸ್ ಡಿವೈಡ್ ಬೈ ಆರ್ ಅಂತ, ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಟೀಟಾ ಇಂಟು ಆರ್ ಅಂತ ಬರೀಬಹುದು. ಈಕ್ವೇಶನ್ 1 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿ ಇಸ್ ಈಕ್ವಲ್ ಟು ಟೀಟಾ ಆರ್ ಬೈ ಟಿ ಅಂತ ಬರುತ್ತೆ. ಬಟ್ ಟೀಟಾ ಡಿವೈಡೆಡ್ ಬೈ ಟಿ ಇಸ್ ಈಕ್ವಲ್ ಟು ಏನು, ದಿಟ್ ಈಸ್ ಒಮೆಗಾ. ಏನದು ಒಮೆಗಾ? ಒಮೆಗಾ ಇಸ್ ಆಂಗುಲರ್ ವೆಲಾಸಿಟಿ. ಹಾಗಾದ್ರೆ ಇದು ಟೀಟಾ ಡಿವೈಡ್ ಬೈ ಟಿ ಅನ್ನ ತೆಗೆದು ನಾವು ಒಮೆಗಾ ಬರೀಬಹುದಾ? therefore we can write v is equal to omega into r. Okay, or we can write omega is equal to v divided by r. Okay, this is the relation between ಯಾವುದು angular velocity and linear velocity. Okay, where r ಅನ್ನೋದು that is a radius when the particle is moving in a circular path ಅಂತ ಆಗುತ್ತೆ. ಇದನ್ನ ನಾವು ಯಾಕೆ ಡಿಫೈನ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ, ನಮಗೆ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಬೇಕಾದ್ರೆ ಈ ಈಕ್ವೇಶನ್ಸ್ ಗಳನ್ನ ನಾವು ತುಂಬಾ ಯೂಸ್ ಮಾಡ್ತಾ ಹೋಗ್ತೀವಿ. ಓಕೆ, ಗೊತ್ತಾಯ್ತಾ? ಓಕೆ, ಈಗ ವೆಲಾಸಿಟಿ ಆದ್ಮೇಲೆ ನೆಕ್ಸ್ಟ್ ಫಿಸಿಕಲ್ ಕ್ವಾಂಟಿಟಿ ನಾವೇನ್ ಡಿಫೈನ್ ಮಾಡ್ತೀವಿ, ಎಕ್ಸಲರೇಷನ್. ಇಲ್ಲಿ ಆಗ ನಮಗೆ ಯಾವ ತರ ಎಕ್ಸಲರೇಷನ್ ಬರಬೇಕು, ದಟ್ ಎಕ್ಸಲರೇಷನ್ ಇಸ್ ಕಾಲ್ಡ್ ಎಸ್ ನಾವು ಆಂಗ್ಯುಲರ್ ಎಕ್ಸಲರೇಷನ್ ಅಂತ ಬರೀತೀವಿ. ಓಕೆ, ನಾವು ವಿಲ್ ಡಿಫೈನ್ ದಿ ಆಂಗ್ಯುಲರ್ ಎಕ್ಸಲರೇಷನ್. ಈಗ ನಿಮ್ಗೆ ಕರೆಕ್ಟ್ ಆಗಿ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್, ಆಂಗ್ಯುಲರ್ ವೆಲಾಸಿಟಿ ಗೊತ್ತಾದ್ರೆ ನೀವೇನ್ ಮಾಡ್ತೀರಾ, ಡೈರೆಕ್ಟ್ಲಿ ಯು ಕ್ಯಾನ್ ಡಿಫೈನ್ ಆಂಗ್ಯುಲರ್ ಎಕ್ಸಲರೇಷನ್. ಓಕೆ, ನಮ್ಗೆ ಎಕ್ಸಲರೇಷನ್ ಅಂದ್ರೆ ಗೊತ್ತಿದೆ, ಲೀನಿಯರ್ ಎಕ್ಸಲರೇಷನ್ ಇಸ್ ಇಟ್ ಇಸ್ ದಿ ರೇಷಿಯೋ ಆಫ್ ಚೇಂಜ್ ಇನ್ ವೆಲಾಸಿಟಿ ಟು ದಿ ಟೈಮ್ ಟೇಕನ್ ಅಂತ. ಹಾಗಾದ್ರೆ ಇಲ್ಲೇನಾಗಬೇಕು, ಆಂಗ್ಯುಲರ್ ಎಕ್ಸಲರೇಷನ್ ಇಟ್ ಇಸ್ ಡಿಫೈನ್ಡ್ ಬೈ ಆಲ್ಫಾ. ಓಕೆ, ಇದನ್ನ ನಾವು ಆಲ್ಫಾ ಅಂತ ಓದ್ಬೇಕು. ಓಕೆ, ಆಲ್ಫಾ ಅಂತ. ಓಕೆ, ಆಲ್ಫಾ. ಸೊ ಅದನ್ನ ಹೇಗೆ ಡಿಫೈನ್ ಮಾಡಬೇಕು, ಆಲ್ಫಾ ಇಸ್ ಈಕ್ವಲ್ ಟು ದಿಟ್ ಈಸ್ ಚೇಂಜ್ ಇನ್, ಓಕೆ, ಚೇಂಜ್ ಇನ್ ಆಂಗ್ಯುಲರ್ ವೆಲಾಸಿಟಿ, ಚೇಂಜ್ ಇನ್ ಆಂಗ್ಯುಲರ್ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್ ಅಂತ.
ಓಕೆ, ದಟ್ ಈಸ್ ಡಿವೈಡೆಡ್ ಬೈ ಟೈಮ್. ಬಟ್ ವಾಟ್ ಈಸ್ ದಿ ಚೇಂಜ್ ಇನ್ ಆಂಗುಲರ್ ವೆಲಾಸಿಟಿ ಅಂತ ಹೇಳಿದ್ರೆ ದಟ್ ಈಸ್ ಆಲ್ಫಾ ಇಸ್ ಈಕ್ವಲ್ ಟು ಫೈನಲ್ ಆಂಗುಲರ್ ವೆಲಾಸಿಟಿ. ಫೈನಲ್ ಆಂಗುಲರ್ ವೆಲಾಸಿಟಿ, ಓಕೆ, ಚೇಂಜ್ ಅಂತ ಹೇಳಿದ್ರೆ ಹಾಗೆ ಅಲ್ವಾ, ಮೈನಸ್ ಇನಿಷಿಯಲ್ ಆಂಗುಲರ್ ವೆಲಾಸಿಟಿ. ಇನಿಷಿಯಲ್ ಆಂಗುಲರ್ ವೆಲಾಸಿಟಿ ಡಿವೈಡ್ ಬೈ ಏನಾಗಬೇಕು, ದಟ್ ಮಸ್ಟ್ ಬಿ ಟೈಮ್ ಅಂತ ಆಗಬೇಕು. ಓಕೆ, ಇದನ್ನ ನಾವು ಡಿಫೈನ್ ಮಾಡಿದ್ರೆ ಏನಾಗುತ್ತೆ, ಆಲ್ಫಾ ಇಸ್ ಈಕ್ವಲ್ ಟು ಫೈನಲ್ ಒಮೆಗಾ ಆಂಗುಲರ್ ವೆಲಾಸಿಟಿನ ಇದನ್ನ ಹೀಗೆ ಬರಿಬೋದು, ಒಮೆಗಾ ಎಫ್ ಮೈನಸ್ ಒಮೆಗಾ ಐ ಡಿವೈಡೆಡ್ ಬೈ ಟಿ ಅಂತ ಅದನ್ನ ನಾವು ಬರ್ಕೋಬಹುದು. ಓಕೆ, ಇಲ್ಲಿ ನಾವು ಇದನ್ನೇನು ಬರಿಬೇಕು, ಒಮೆಗಾ ಅನ್ನೋದನ್ನ, ಸೊ ಇಲ್ಲಿ ಇದನ್ನ ಒಮೆಗಾ, ಓಕೆ, ರೀಡ್ ಆಸ್ ಇದನ್ನ ಒಮೆಗಾ ಅಂತ ಅದನ್ನ ರೀಡ್ ಮಾಡಬೇಕು. ಓಕೆ, ಇಲ್ಲಿ ನಾವು ಆನ್ಯುವಲ್ ಎಕ್ಸಾಮ್ ಅಲ್ಲಿ ನಮ್ಗೆ ಏನ್ ಮಾಡ್ತಾರೆ, ಒಂದು 5 ಮಾರ್ಕ್ಸ್ ಪ್ರಾಬ್ಲಮ್ ಅನ್ನ ಕೇಳ್ತಾರೆ. ಆ 5 ಮಾರ್ಕ್ಸ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಲಿಕ್ಕೆ ನಾವೇನ್ ಮಾಡಬೇಕು, ಈ ಫಾರ್ಮುಲಾನ ನಾವು ಯೂಸ್ ಮಾಡಬೇಕಾಗುತ್ತೆ. ಇದರದೀಗ ನಾವು SI ಯೂನಿಟ್ ಅನ್ನ ಬರಿಬೇಕು. ನೋಡಿ, SI ಯೂನಿಟ್ ಏನಾಗುತ್ತೆ, SI ಯೂನಿಟ್. ಓಕೆ, ಇಲ್ಲೇನಿದೆ ನನಗೆ ಆಲ್ಫಾ ಇಸ್ ಈಕ್ವಲ್ ಟು ಇದು ಚೇಂಜ್ ಇನ್ ಆಂಗುಲರ್ ವೆಲಾಸಿಟಿ ಅಂತಂದ್ರೆ ಆಂಗುಲರ್ ವೆಲಾಸಿಟಿಗೆ ಏನು, ದಟ್ ಇಸ್ ನಥಿಂಗ್ ಬಟ್ ರೇಡಿಯನ್ ಅಲ್ವಾ, ದಟ್ ಈಸ್ ರೇಡಿಯನ್ ಪರ್ ಸೆಕೆಂಡ್ ಡಿವೈಡ್ ಬೈ ಟೈಮಿಗೆ ಏನು ಬರುತ್ತೆ ನನಗೆ, ಸೆಕೆಂಡ್ ಅಂತ ಬರುತ್ತೆ. ಅಂದ್ರೆ ಈ ಸೆಕೆಂಡ್ ಮೇಲ್ಗಡೆ ಬಂದ್ರೆ ಏನಾಗುತ್ತೆ, ದಟ್ ವಿಲ್ ಬಿ ರೇಡಿಯನ್, ಇದು ಪರ್ ಸೆಕೆಂಡ್ ಆಗುತ್ತೆ, ಅಂದ್ರೆ ರೇಡಿಯನ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ನನಗೆ ಬರುತ್ತೆ. ಓಕೆ, ಇದು ನನಗೆ SI ಯೂನಿಟ್ ಆಫ್ ಆಂಗುಲರ್ ಎಕ್ಸಲರೇಷನ್ ಅಂತ ನನಗೆ ಸಿಗುತ್ತೆ. ಓಕೆ, ಇಲ್ಲೇನು ಮಾಡಬೇಕು, ನನಗೆ ಒಂದು ನೋಟ್ ಅಂತ ಒಂದು 2 ಪಾಯಿಂಟ್ ಅನ್ನು ನಾನು ಇಲ್ಲಿ ಬರ್ಕೊಳ್ತೀನಿ. ಇಲ್ಲಿ ನಾ ಏನು ಮಾಡಬೇಕು ಅಂತ ಹೇಳಿದ್ರೆ, ಒಂದು ಸರ್ಕಲ್ ಅಂತ ನಾನು ತಗೊಂಡಾಗ, ಇಫ್ ಐ ಕನ್ಸಿಡರ್ ಒನ್ ಸರ್ಕಲ್, ಓಕೆ, ಒಂದು ಪಾರ್ಟಿ, ಇದಕ್ಕೆ ಒಂದು ಸೆಂಟರ್ ಸಿ ಅಂತಿದೆ, ಒಂದು ಪಾರ್ಟಿಕಲ್ ಎ ಇಂದ ಸ್ಟಾರ್ಟ್ ಆಗಿ ಮತ್ತೆ ಅದೇ ಪೊಸಿಷನ್ಗೆ ಬಂದ್ರೆ, ಎಗೆ ಬಂದ್ರೆ ಅದೇನ್ ಮಾಡುತ್ತೆ, ಒಂದು ಕಂಪ್ಲೀಟ್ ಆಂಗಲ್ ಅನ್ನ ಕವರ್ ಮಾಡುತ್ತೆ. ಅಂದ್ರೆ ಏನಾಗುತ್ತೆ ನನಗೆ ಇಲ್ಲಿ ಆಂಗುಲರ್ ಡಿಸ್ಪ್ಲೇಸ್ಮೆಂಟ್ ಫಾರ್ ಎ ಕಂಪ್ಲೀಟ್ ಸರ್ಕಲ್. ಓಕೆ, ಹಿಯರ್ ಥೀಟಾ ಇಸ್ ಈಕ್ವಲ್ ಟು 2π ಆಗುತ್ತೆ. 2π ಅಂತ ಹೇಳಿ ನಿಮಗೆ ಗೊತ್ತಿದೆ ಅಲ್ಲ, ದಟ್ ಈಸ್ 360 ಡಿಗ್ರಿ. ಓಕೆ, ಒಂದು ಕಂಪ್ಲೀಟ್ ಆಗಿ ಸರ್ಕಲ್ ಬಂದಾಗ, ಅಂದ್ರೆ ಇದು ಯಾವುದಕ್ಕೆ, ಫಾರ್ ಕಂಪ್ಲೀಟ್ ಸರ್ಕಲ್. ಫಾರ್ ಕಂಪ್ಲೀಟ್ ಸರ್ಕಲ್, ಫಾರ್ ಕಂಪ್ಲೀಟ್ ಸರ್ಕಲ್ಗೆ ಥೀಟಾ ಇಸ್ ಈಕ್ವಲ್ ಟು 2π ಆಗುತ್ತೆ. ಓಕೆ, ಹಾಗೆ ನಾವೇನು ಬರಿಬಹುದು ಅಂತ ಹೇಳಿದ್ರೆ, ಈ ಒಮೆಗಾಗೆ ನಾವು ರಿಲೇಷನ್ ನ ಬರ್ಕೋಬಹುದು. ಮತ್ತೆ ಒಂದು ಕಂಪ್ಲೀಟ್ ಸರ್ಕಲ್ಗೆ ನನಗೆ ಟೈಮ್ ಎಷ್ಟು ಸಿಗ್ತಾ ಇದೆ ಅಂತ ಹೇಳಿದ್ರೆ, ಸೊ ನನಗೆ ಇಟ್ ವಿಲ್ ಬಿ ಟಿ ಅಂತಂದ್ರೆ 1t. ಅದಕ್ಕೆ ಏನು ಬರಿಬೋದು ನಾವು, ನನಗೆ ಇಕ್ವೇಶನ್ ಇತ್ತಲ್ಲ, ಒಮೆಗಾ ಇಸ್ ಈಕ್ವಲ್ ಟು ಥೀಟಾ ಡಿವೈಡ್ ಬೈ ಟಿ ಅಂತಿತ್ತಲ್ಲ, ಈ ಥೀಟಾನ ಏನು ಬರಿಬೋದು, 2π ಅಂತ ಬರಿಬೋದು, 2π ಬೈ ಟಿ ಅಂತ. ಈ ಇಕ್ವೇಶನ್ ನಾನು ಫೈನಲ್ ಏನು ಬರಿಬೋದು ಅಂದ್ರೆ 2πf ಅಂತ ಬರಿಬೋದು. ಯಾಕೆ ಎಫ್ ಅಂತ ಬರಿಬೋದು, ನನಗೆ ಗೊತ್ತಿದೆ, ಎಫ್ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಟೈಮ್ ಪೀರಿಯಡ್ ಅಂತ. ಅವಾಗ ಈ ಇಕ್ವೇಶನ್ ನಾವು ನೆನ್ಪಿಟ್ಕೋಬೇಕಾಗುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಹಾಗೆ ನಾವೇನು ಬರಿಬೋದು, ರಿಲೇಷನ್ ಬಿಟ್ವೀನ್ ಆಲ್ಫಾ, ಓಕೆ, ಆಲ್ಫಾ ಅಂಡ್ ಎ ಅಂದ್ರೆ ಲೀನಿಯರ್ ಎಕ್ಸಲರೇಷನ್, ಅದನ್ನೇನು ಬರಿಬೋದು, ಎ ಇಂಟು ಆರ್ ಅಂತ ಅದನ್ನ ಬರಿಬೋದು. ಓಕೆ, ವೇರ್ ಎ ಅನ್ನೋದು ಇದನ್ನ ನಾವು ಲೀನಿಯರ್ ಎಕ್ಸಲರೇಷನ್ ಅಂತ ಬರಿತೀವಿ. ಲೀನಿಯರ್ ಎಕ್ಸಲರೇಷನ್, ಇದು ನಾವು ಲೀನಿಯರ್ ಎಕ್ಸಲರೇಷನ್ ಅಂತ ನಾವು ಅದನ್ನ ಬರ್ಕೊಳ್ತಾ ಹೋಗ್ತೀವಿ. ಓಕೆ, ಈಗ ನಾವೇನ್ ಮಾಡೋಣ, ಇದ್ರ ಮೇಲೆ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡೋಣ. Please check description box for more numerical problems.